ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಿಥುನ ರಾಶಿ. ಮಿಥುನ ರಾಶಿಗೆ ಗುರು ಬದಲಾವಣೆ. ನೋಡಿ, ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಿಂದಿನ ವರ್ಷವೂ ನಿಮಗೆ ಗುರುಬಲ ತುಂಬಾ ಚೆನ್ನಾಗಿತ್ತು. ಒಂದನೇ ಮನೆಯಲ್ಲಿ ಅಂದ್ರೆ ಕೇಂದ್ರದಲ್ಲೇ ಗುರು ಇದ್ದ. ನೋಡಿ, ಮಿಥುನ ಲಗ್ನದವರಿಗೆ ಹೆಚ್ಚು ಅಪ್ಲೈ ಆಗ್ತದೆ. ಮತ್ತೆ ಹೇಳ್ತೇನೆ ನೋಡಿ, ಏನು ರಾಶಿಗಳನ್ನ ನೋಡ್ತಾ ಇರ್ತೀರಾ. ಮಿಥುನ ರಾಶಿ ಯಾವುದೇ ರಾಶಿ, ಮೇಷರ, ವೃಷಭ, ಮಿಥುನ ರಾಶಿಯನ್ನು ನೋಡೋದಕ್ಕಿಂತ ನಿಮ್ಮ ಲಗ್ನ, ನೀವು ಹುಟ್ಟಿದಾಗ ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ ನೋಡ್ಕೊಳ್ಳಿ. ಆ ಲಗ್ನದಿಂದ ನೋಡಿದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿ ಒಂದು ಫಲ ಕೊಡ್ತಾ ಇರ್ತಾನೆ. ಮಿಥುನ ಲಗ್ನದಲ್ಲಿ ಹುಟ್ಟಿದವರಿಗೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಈಗ ಹೇಳೋ ವಿಷಯ ನೋಡಿ, ಗುರು ಹಿಂದಿನ ವರ್ಷವೂ ಗುರುಬಲ ತುಂಬಾ ಚೆನ್ನಾಗಿತ್ತು. ಈಗ 1ನೇ ಮನೆಯಿಂದ 2ನೇ ಮನೆಗೆ ಹೋಗ್ತಾ ಇದ್ದಾನೆ ಗುರು. ತುಂಬಾ ಒಳ್ಳೆ ವಿಷಯ. ಕುಟುಂಬ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಧನಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ತುಂಬಾ ಲಾಭ ಆಗೋ ಸಮಯ. ಕುಟುಂಬದಲ್ಲಿ ಸೌಖ್ಯ ಉಂಟಾಗೋ ಸಮಯ. ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗೋ ಸಮಯ. ಕಲ್ಯಾಣ ಯೋಗ ಕೂಡಿ ಬರ್ತದೆ. ಹಾಗೆಯೇ ಯಾರಿಗಾದ್ರೂ ಮಕ್ಕಳಾಗಲಿಲ್ಲ ನೋಡಿ, ಕುಟುಂಬ ಸ್ಥಾನಕ್ಕೆ ಗುರು ಬಂದಾಗ ಒಂದು ಲಾಜಿಕ್ ಯೋಚನೆ ಮಾಡಿ. ಅಸ್ಟ್ರಾಲಜಿ ಅನ್ನೋದು ಇಟ್ಸ್ ಎ ಲಾಜಿಕ್, ಒಂದ್ ರೀತಿ ಲಾಜಿಕ್. ಏನ್ ಲಾಜಿಕ್ ಅಪ್ಪ ಅಂದ್ರೆ ನೋಡಿ, ಕುಟುಂಬ ಸ್ಥಾನಕ್ಕೆ ಗುರು ಹೋದಾಗ ಮದುವೆ ಯಾಕಾಗುತ್ತೆ ಅಂದ್ರೆ ನೋಡಿ, ಕುಟುಂಬ ಅಭಿವೃದ್ಧಿ ಆಗ್ತದೆ. ಕುಟುಂಬಕ್ಕೆ ಹೊಸ ಎಂಟ್ರಿ ಬರ್ಬೋದು. ಅಭಿವೃದ್ಧಿ ಅಂದಾಗ ಮದುವೆ ಆಗ. ಹಾಗೆಯೇ ಮಕ್ಕಳಾಗದವರಿಗೆ ಮಕ್ಕಳಾಗೋ ಕಾಲನು ಕೂಡ ನೋಡಿ, ಅಗೇನ್ ಕುಟುಂಬ ಅಭಿವೃದ್ಧಿ ಆಗೋದು. ಕುಟುಂಬ ಅಭಿವೃದ್ಧಿ ಆಗೋದಂದ್ರೆ ಮಕ್ಕಳಾಗ್ಬೇಕಲ್ವಾ. ಆಗದೇ ಇರೋರಿಗೆ ಮಕ್ಕಳು ಆಗೋ ಸಮಯ. ಯಾರಿಗಾದ್ರೂ ಈ ರೀತಿ ತೊಂದರೆ ಇದ್ರೆ, ಮಕ್ಕಳಾಗಿಲ್ಲ ಅನ್ನೋ ತೊಂದರೆ ಇದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ. ನಾವು ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ದೇವೆ ಇದರ ಸಲುವಾಗಿ. ನೀವು ನಮಗೆ ಕರೆ ಮಾಡಬಹುದು. ಯೋಚಿಸಬೇಡಿ, ಆರಾಮಾಗಿ ಕರೆ ಮಾಡಿ. ಮುಜುಗರವೇ ಬೇಡ. ನೋಡಿ, ಮಕ್ಕಳಾಗೋ ಸಮಯ ಕೂಡ ಮಿಥುನ ಲಗ್ನದವರಿಗೆ. ಇನ್ನು ಗುರು ನೋಡಿ 8ನೇ ಮನೆಯನ್ನು ನೋಡ್ತಾನೆ. 2ನೇ ಮನೆಯಿಂದ 8ನೇ ಮನೆಯನ್ನು ನೋಡ್ತಾ ಇರ್ತಾನೆ. 6ನೇ ಮನೆಯನ್ನು ನೋಡ್ತಾ ಇರ್ತಾನೆ. 6ನೇ ಮನೆಯನ್ನು ನೋಡಿದ್ರೆ ಪ್ರತಿದಿನ ಖುಷಿಯಾಗಿರೋ ಯೋಗ. ಆ ರೀತಿ 8ನೇ ಮನೆಯನ್ನು ನೋಡಿದಾಗ ನೋಡಿ, 7ನೇ ದೃಷ್ಟಿ 8ನೇ ಮನೆ ಮೇಲೆ ಇರುತ್ತೆ. ಅತ್ತೆ ಮಾವರ ಮನೆಗೆ, ನಿಮ್ಮ ಅತ್ತೆ ಮಾವರ ಮನೆಗೂ ಒಳ್ಳೇದಾಗೋ ಯೋಗ, ಅವರಿಂದ ನಿಮಗೂ ಲಾಭ ಆಗುವ ಯೋಗವೂ ಇರ್ತದೆ. ಅಥವಾ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿರಪ್ಪ, ಅದು ಹೆಚ್ಚಳವಾಗಿ ಬರೋ ಯೋಗ. ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಅದು ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡೋ ಯೋಗ. ಇನ್ನು ಕೆಲಸದಲ್ಲಿ, ಉದ್ಯೋಗದಲ್ಲಿ 10ನೇ ಮನೆಯನ್ನು ಗುರು ನೋಡ್ತಾ ಇರ್ತಾನೆ. ಇದರ ಅರ್ಥ ಉದ್ಯೋಗದಲ್ಲೂ ಕೂಡ ಬಡ್ತಿ ಆಗಬಹುದು, ಪ್ರಮೋಷನ್ ಬರ್ಬೋದು, ಅಥವಾ ಸಂಬಳ ಹೆಚ್ಚಾಗಬಹುದು. ನೀವು ಹೊಸ ಕೆಲಸ ಹುಡುಕ್ತಾ ಇದ್ದೀರಿ ಅಂದ್ರೆ ಹುಡುಕಬಹುದು. ನೀವು ಮನೆ ಕಟ್ತೀರಿ ಅಂದ್ರೆ ಕಟ್ಟಬಹುದು. ಕಾರ್ ತಗೋತೀರಿ ಅಂದ್ರೆ ತಗೋಬಹುದು. ಎಲ್ಲಾ ರೀತಿಯಿಂದಲೂ ಗುರು ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇದ್ದಾನೆ. ಎಲ್ಲಾ ರೀತಿ ಸಕ್ಸಸ್ ಇದೆ. ಈ ಸಕ್ಸಸ್ ಅನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಗುರುಗಳ ದೇವಸ್ಥಾನಕ್ಕೆ ಗುರುವಾರ ಹೋಗಿ. ಇದರಿಂದ ತುಂಬಾ ಒಳಿತಾಗ್ತದೆ. ಸಾಧ್ಯವಾದರೆ ಹಳದಿ ಬಟ್ಟೆ ದಾನ ಮಾಡಿ, ಕಡಲೆಕಾಳು ದಾನ ಮಾಡಿ, ಅಥವಾ ಲಡ್ಡು ದಾನ ಮಾಡಿ. ಹಳದಿ ಇರುತ್ತೆ ನೋಡಿ, ಕಡಲೆಕಾಳಿಂದ ಮಾಡಿರ್ತಾರೆ, ಕಡಲೆ ಹಿಟ್ಟಿನಿಂದ. ಇಷ್ಟು ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೇದಾಗೋ ಸಮಯ ಇದೆ. ಇನ್ನೂ 1 ವರ್ಷಗಳ ಕಾಲ ವಿಶೇಷ ಸಮಯ ಇದೆ. ಎಲ್ಲರಿಗೂ ವಿಶೇಷ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತೊಂದು ವಿಷಯ, ಶನಿ ದೇವರು 10ನೇ ಮನೆಯಲ್ಲಿದ್ದಾರೆ. ಅದು ಕೂಡ ಒಳ್ಳೇದೇ, ಏನು ತೊಂದರೆ ಇಲ್ಲ. ಶನಿದೇವರು ಕೂಡ ಒಳ್ಳೇದ್ ಮಾಡ್ತಾ ಇದ್ದಾರೆ, ಗುರು ಕೂಡ ಒಳ್ಳೇದ್ ಮಾಡ್ತಾ ಇದ್ದಾನೆ. ಮತ್ತು ನೋಡಿ, ಈಗ ಬುಧ ಮತ್ತು ಶುಕ್ರ ಮಿಥುನ ರಾಶಿಯಲ್ಲಿಯೇ ಇದ್ದಾರೆ. ಅದು ಕೂಡ ತುಂಬಾ ಒಳ್ಳೆಯ ವಿಷಯ. ಒಟ್ಟಾರೆಯಾಗಿ ಎಲ್ಲಾ ರೀತಿಯಿಂದ ಒಳಿತಾಗೋ ಸಮಯ ಇದೆ. ಮಿಥುನ ರಾಶಿಯವರಿಗೆ ಎಲ್ಲಾ ರೀತಿಯ ಭಾಗ್ಯಗಳು ಒಲಿದು ಬರ್ತವೆ. ಸದುಪಯೋಗ ಪಡಿಸಿಕೊಳ್ಳಿ. ಮತ್ತೆ ಹೇಳ್ತೇನೆ, ಗುರುಗಳ ದೇವಸ್ಥಾನಕ್ಕೆ ಗುರುವಾರ ಹೋಗಿ ಬನ್ನಿ. ಇದರಿಂದ ನಿಮ್ಮ ಸಕ್ಸಸ್ ತುಂಬಾ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲ ನೋಡಿ, ಗುರುವಾರ ಹೋಗಕ್ಕಾಗಿಲ್ಲ ಅಂದ್ರೆ
ಭಾನುವಾರ ಹೋಗಿ ಏನ್ ತೊಂದ್ರೆ ಇಲ್ಲ. ದೇವರಿಗೆ ವಾರ ಇಲ್ಲ, ಮನುಷ್ಯ ಮಾಡ್ಕೊಂಡಿರೋದು. ಈ ವಾರಗಳನ್ನ ಬಿಟ್ಟು ಬಿಡಿ, ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಹೋಗಿ ಬನ್ನಿ. ಎಲ್ಲಾ ರೀತಿಯಿಂದ ಗುರುಗಳು ಒಳ್ಳೇದ್ ಮಾಡ್ತಾರೆ. ಗುರುಗ್ರಹ ಶನಿದೇವರು ಒಳ್ಳೇದ್ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಲಿ ನಿಮಗೆ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ವೀಕ್ಷಕರೇ ನಿಮ್ಮ ತೊಂದರೆಗಳನ್ನು ನಿವಾರಿಸ್ಲಿಕ್ಕೆ. ನಿಮಗೇನಾದ್ರೂ ತೊಂದರೆ ಇದ್ರೆ ಜಾತಕ ರೀತ್ಯ ಏನಾದ್ರೂ ನಿಮಗೆ ಮಾಹಿತಿ ಬೇಕಾಗಿದ್ರೆ, ಅಥವಾ ವಾಮಾಚಾರ ನೋಡಿ ಶತ್ರುಗಳು ಕಾಡ್ತಾ ಇದ್ರೆ, ಭಾನಾಮತಿ ಮಾಡಿದ್ರೆ, ದುಷ್ಟಶಕ್ತಿ ಪ್ರಯೋಗ ಆಗಿದ್ರೆ ಅವುಗಳಿಂದ ಹೊರಗೆ ಹೇಗೆ ಬರೋದು, ತೊಂದರೆಯನ್ನು ಹೇಗೆ ನಿವಾರಿಸ್ಕೊಳ್ಬೋದು ಅಂತ ನಾವು ನಿಮಗೆ ತಿಳಿಸ್ತೇವೆ. ಮಂತ್ರ ಮುಖೇನ ಹೇಗೆ ಶಕ್ತಿ ಪಡ್ಕೋಬಹುದು ಅಂತ ನೀವು ನಮಗೆ ಕರೆ ಮಾಡಬಹುದು, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.